ಸ್ನೇಹಿತರೆ, ಮಾನವರಲ್ಲಿ ಒಂದು ಕುಟುಂಬವು ರಕ್ತ ಸಂಬಂಧ, ಹೊಂದಾಣಿಕೆ, ಸಹವಾಸದಿಂದ ಒಟ್ಟಾಗಿರುವ ಒಂದು ಗುಂಪನ್ನು ನಾವು ಒಂದು ಕುಟುಂಬ ಎಂದು ಕರೆಯಬಹುದು. ಕುಟುಂಬವು ಸಮಾಜದ ಬಹುಮುಖ್ಯ ಅಂಗವಾಗಿದೆ. ಬಹಳಷ್ಟು ಸಂದರ್ಭಗಳಲ್ಲಿ ಮಕ್ಕಳು ಜನರೊಂದಿಗೆ ಬೆರೆತು ಸಾಮಾಜಿಕವಾಗಿ ಸಮರ್ಥರಾಗಲು ಕುಟುಂಬವು ಒಂದು ಅಗತ್ಯವಾಗಿರುವಂತಹ ಒಂದು ಸಂಸ್ಥೆಯಾಗಿ ನಿಲ್ಲುತ್ತದೆ. ಭಾರತದ ಇತಿಹಾಸ ಹಾಗೂ ಸಂಸ್ಕೃತಿಯನ್ನು ಅವಲೋಕಿಸಿದಾಗ ಕುಟುಂಬವನ್ನು ಅವಿಭಕ್ತ, ವಿಭಕ್ತ ಎಂದು ವರ್ಗೀಕರಿಸಬಹುದು. ವಿದೇಶಿ ಸಂಸ್ಕೃತಿಯ ಪ್ರಭಾವದಿಂದಾಗಿ ಇತ್ತೀಚೆಗೆ ಏಕಪೋಷಕ ಕುಟುಂಬವೊಂದು ನಿರ್ಮಾಣವಾಗುತ್ತಿದೆ. ಸ್ನೇಹಿತರೆ, ಮೊದಲಿಗೆ ತಾಯಿ ಮಗುವಿನ ಸಂಬಂಧ ಒಂದೇ ಈ ಜಗತ್ತಿನಲ್ಲಿ ಮೂಡಿತ್ತು. ಕುಟುಂಬದ ಪರಿಕಲ್ಪನೆ ಬರುವವರೆಗೂ ಬೇರೆ ಯಾವ ಸಂಬಂಧಗಳು ಈ ಭೂ ಪ್ರಪಂಚದಲ್ಲಿ, ಈ ಭೂಮಂಡಲದಲ್ಲಿ ಇರಲೇ ಇಲ್ಲ. ಕೇವಲ ಲೈಂಗಿಕ ಕ್ರಿಯೆ ಸಹಜವಾಗಿ ಇರುವುದರಿಂದ ತಂದೆ ಅಪ್ರಸ್ತುತನಾಗಿದ್ದ. ಕುಟುಂಬದ ನಿರ್ಮಾಣದೊಂದಿಗೆ ಗಂಡ ಹೆಂಡತಿ ಸಂಬಂಧ, ತಂದೆ ತಾಯಿ ಮಕ್ಕಳ ಸಂಬಂಧವಾಯಿತು. ಮುಂದೆ ಸಹೋದರ ಸಹೋದರಿಯರ ಸಂಬಂಧ ಬಲವಾಯಿತು. ಈ ತಂದೆ ತಾಯಿ ಸಹೋದರ ಸಹೋದರಿ ಸಂಬಂಧವೇ ಮೂಲ ಸಂಬಂಧ. ಉಳಿದ ಎಲ್ಲ ಸಂಬಂಧಗಳು ಈ ಮೂಲ ಸಂಬಂಧಗಳ ಮೇಲೆಯೇ ನಿಂತುಕೊಂಡಿರುತ್ತವೆ. ತದನಂತರ ಈ ಕುಟುಂಬದ ವ್ಯವಸ್ಥೆ ನಮಗೆ ಸಾಂಪ್ರದಾಯಿಕವಾಗಿ ಬೆಳೆದು ಬಂದಿದೆ. ಈ ಕುಟುಂಬದ ವ್ಯವಸ್ಥೆಯಿಂದ ಮನುಷ್ಯನು ಸರ್ವತೋಮುಖ ಬೆಳವಣಿಗೆಯನ್ನು ಕಾಣಬಹುದಾಗಿದೆ. ಸ್ನೇಹಿತರೆ, ಈಗ ನಾವು ಸಹೋದರ ಸಹೋದರಿಯರ ಸಂಬಂಧಕ್ಕೆ ಬರೋಣ. ಸಾಂಪ್ರದಾಯಿಕವಾಗಿ ಸಹೋದರಿಯರು ತಮ್ಮ ಸಹೋದರರ ಕೈಗೆ ರಕ್ಷಾ ಬಂಧನ ದಿನದಂದು ರಾಖಿ ಕಟ್ಟುತ್ತಾರೆ. ಸಹೋದರನ ಸಂತೋಷ, ಆರೋಗ್ಯ, ಆಯುಷಿಗಾಗಿ ಸಹೋದರಿ ಬಯಸಿದರೆ ತಮ್ಮ ಸಹೋದರಿಯರನ್ನು ಸದಾಕಾಲ ರಕ್ಷಿಸಲು ಮತ್ತು ಪ್ರೀತಿಸಲು ಸಹೋದರ ಭರವಸೆ ನೀಡುತ್ತಾನೆ. ಸಹೋದರಿಯರ ಶ್ರೀರಕ್ಷೆ ಸಹೋದರನ ಕರ್ತವ್ಯವಾಗಿದೆ. ಇದೇ ರಕ್ಷಾಬಂಧನದ ಮಹತ್ವ. ಸ್ನೇಹಿತರೆ, ಪ್ರತಿ ವರ್ಷವೂ ನಾವು ಈ ರಕ್ಷಾಬಂಧನವನ್ನು ನೋಡ್ತಾ ಇರುತ್ತೇವೆ. ಈ ರಕ್ಷಾಬಂಧ ಎನ್ನುವುದು ಯಾವಾಗ ಪ್ರಾರಂಭವಾಯಿತು, ಏಕೆ ಪ್ರಾರಂಭವಾಯಿತು ಎನ್ನುವ ವಿಚಾರ ಮತ್ತು ಅದರ ಅರ್ಥ ಮತ್ತು ಅದರ ಇತಿಹಾಸವನ್ನು ನಾವೀಗ ತಿಳಿಯೋಣ. ಹಿಂದೂ ಪುರಾಣದ ಪ್ರಕಾರ ಮಹಾಭಾರತದ ಅವಧಿಯಿಂದಲೇ ರಕ್ಷಾಬಂಧನ ಇತಿಹಾಸ ಪ್ರಾರಂಭವಾಗಿದೆ. ಒಂದು ದಿನ ಸುದರ್ಶನ ಚಕ್ರ ತಾಗಿ ಕೃಷ್ಣನ ಕಿರು ಬೆರಳಿಗೆ ಗಾಯವಾಗುತ್ತದೆ. ಆಕಸ್ಮಿಕವಾಗಿ ಆದ ಆ ಗಾಯವನ್ನು ತಪ್ಪಿಸಲು ದ್ರೌಪದಿಯು ಪ್ರಯತ್ನಿಸುತ್ತಾಳೆ. ಅದಕ್ಕಾಗಿ ಕೃಷ್ಣನ ಮಣಿಕಟ್ಟಿನ ಮೇಲೆ ಬಟ್ಟೆಯನ್ನು ಕಟ್ಟುತ್ತಾಳೆ. ಈ ಮೂಲಕ ಹೆಚ್ಚಿನ ರಕ್ತ ಹೊರಕ್ಕೆ ಹೋಗದಂತೆ ತಡೆಯುತ್ತಾಳೆ. ದ್ರೌಪದಿಯ ಈ ಕ್ರಮದಿಂದ ಕೃಷ್ಣ ತೃಪ್ತನಾಗುತ್ತಾನೆ. ದ್ರೌಪದಿಯ ಈ ಕಾಳಜಿಯನ್ನು ಜಗತ್ತು ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂದು ಹೇಳುತ್ತಾನೆ. ಇದನ್ನು ಶ್ರೀಕೃಷ್ಣನು ರಕ್ಷಾಸೂತ್ರ ಎಂದು ಕರೆಯುತ್ತಾನೆ. ಮಹಾಭಾರತದಲ್ಲಿ ದುಶ್ಯಾಸನು ದ್ರೌಪದಿಯ ಸೀರೆ ಎಳೆಯುವ ಸಂದರ್ಭದಲ್ಲಿ ಶ್ರೀಕೃಷ್ಣನು ದ್ರೌಪದಿಯ ಮಾನ ಕಾಪಾಡುತ್ತಾನೆ. ಈ ಮೂಲಕ ತನಗೆ ರಕ್ಷಾಸೂತ್ರ ಕಟ್ಟಿದ ಸಹೋದರಿಯ ರಕ್ಷಣೆ ಮಾಡುತ್ತಾನೆ. ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಷಯವೇನೆಂದರೆ ಸೋದರನು ಸೋದರಿಗೆ ರಕ್ಷಣೆಯನ್ನು ಕೊಡುವಂತಹದ್ದು.